ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಇದೇನು ನೋಡ್ತಾ ಇದ್ದೀರಾ, ಈ ಡಾಂಬರ್ ಟಚ್ಗಾದೇ ಟೋಟಲಿ ಒಂದೇ ಆರ್ ಟಿ ಸಿ ಬರುತ್ತೆ. 10.5 ಎಕರೆ ಆರ್ ಟಿ ಸಿ ಇದೆ, 3 ಎಕರೆ ಖರಾಬ್ ಬರುತ್ತೆ. ಖರಾಬ್ಗೆ ಏನೂ ಅಮೌಂಟ್ ಇಲ್ಲ, ಆರ್ ಟಿ ಸಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. 10.5 ಎಕರೆ ಆರ್ ಟಿ ಸಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. ನಿಮಗೆ ಇದು ನೋಡಿ, ಇದೇನು ತೋರಿಸ್ತಾ ಇದ್ದೀನಿ ಫುಲ್ಲು ರೋಡ್ ಬಿಡ್ತಿಗೆ ಡಾಂಬರ್ಗೆ ಟಚ್ ಇರೋ ಅಂಥ ಜಾಗ. ಹೆಚ್ಚು ಕಮ್ಮಿ ನಿಮಗೆ 1 ಕಿಲೋಮೀಟ್ರ್ ಅಷ್ಟು ನಿಮಗೆ ಡಾಂಬರೇ ಸಿಗುತ್ತೆ. ನಿಮಗೆ ಇದೇನು ತೋರಿಸ್ತಾ ಇದೆ ನೋಡಿ, ಈ ಡಾಂಬರು ಫುಲ್ಲು ಒಂದು ರೌಂಡ್ ಬರುತ್ತೆ. ಫುಲ್ಲು ಡಾಂಬರ್ ಟಚ್ಗೆ ಇರೋದು ಜಾಗ. ನೀವು ಯಾವ ಕಡೆಯಿಂದ ಬಂದ್ರೂ ಡಾಂಬರೇ ಸಿಗುತ್ತೆ ನಿಮಗೆ. ಫುಲ್ಲು ರೋಡ್ ಫೇಸಿಂಗ್ ಇರೋದು. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ. ವಿಲೇಜು 2 ವಿಲೇಜ್ ಸೆಂಟ್ರಲ್ ಇದೆ ಜಾಗ. ಸಾಯಿಲ್ ಬಂದು ನಿಮ್ಗೆ ಒಂಚೂರು ಬ್ಲ್ಯಾಕ್ ಸಾಯಿಲ್ ಬರುತ್ತೆ. ಪೋಲ್ಟ್ರಿ ಫಾರಮ್ ಮಾಡೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಊರಿಂದ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಆಮೇಲೆ ವಿಲೇಜಿಂದ ತುಂಬ ದೂರದಲ್ಲಿರೋಂಥ ಜಾಗ. ಸಾಯಿಲ್ ಬಂದು ನಿಮಗೆ ಬ್ಲ್ಯಾಕ್ ಸಾಯಿಲ್ ಬರುತ್ತೆ. ಬ್ಲ್ಯಾಕ್ ಮತ್ತು ಮರಳು ಮಿಕ್ಸ್ ಅಂತಾರಲ್ಲ ಆ ಥರ ಬರುತ್ತೆ. ಫುಲ್ ಬ್ಲ್ಯಾಕ್ ಮಣ್ಣಲ್ಲ. ಸಿಂಗಲ್ ಆರ್ ಟಿ ಸಿ 10.5 ಎಕರೆ ಆರ್ ಟಿ ಸಿ, 3 ಎಕರೆ ಖರಾಬು. ಆರ್ ಟಿ ಸಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. 3 ಎಕರೆ ಖರಾಬಿಗೇನು ಅಮೌಂಟ್ ಇಲ್ಲ. ಇದು ಬಂದು ನಿಮಗೆ ಜನರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 200 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಗುಂಡ್ಲುಪೇಟೆ, ಊಟಿ, ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಈ ಜಾಗಕ್ಕೆ 10 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ, ಊಟಿ ನ್ಯಾಷನಲ್ ಹೈವೇ ಏನಿದೆ ಆ ಹೈವೇಯಿಂದ ಕರೆಕ್ಟಾಗಿ ನಿಮಗೆ 10 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಒಳ್ಳೆ ಪೋಲ್ಟ್ರಿ ಫಾರ್ಮ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡೋರಿಗೆ ಒಳ್ಳೆ ಜಾಗ. ಕೋಳಿ ಫಾರ್ಮ್ ಮಾಡೋರಿಗೆ ಇದಕ್ಕೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ. ವಿಲೇಜಿಂದನೂ ಹೆಚ್ಚು ಕಮ್ಮಿ 1.5 ಇಂದ 2 ಕಿಲೋಮೀಟ್ರ್ ಅಂತರದಲ್ಲಿ ದೂರ ಇದೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ನೋಡಿ ಸರ್, ಓನರು ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಬಟ್ ಇದೇನು ಪೋಲ್ಟ್ರಿ ಫಾರ್ಮ್ ಮಾಡೋಕ್ಕೋಸ್ಕರ ಅಂತಲ್ಲ, ಬೇರೆ ಥರ ಬೆಳೆಗಳು ಕೂಡ ಬೆಳಿಬೋದು. ಅಡಿಕೆ, ತೆಂಗು, ಏನಿವನ್ ನೀವು ಮಾಮೂಲಿ ಅಗ್ರಿಕಲ್ಚರು ಕೂಡ ಮಾಡ್ಬೋದು. ಜಾಸ್ತಿ ಏನಾದ್ರು ಪೋಲ್ಟ್ರಿ ಫಾರ್ಮ್ ಮಾಡೋರಿಗೆ ಒಳ್ಳೆ ಸೂಕ್ತವಾಗಿದೆ ಜಾಗ. ಫುಲ್ಲು ರೋಡ್ ಫೇಸಿಂಗೇ ನಿಮಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ರೋಡ್ ಫೇಸಿಂಗ್ ಬರುತ್ತೆ ನಿಮಗೆ. ನೋಡಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಜಾಗನೂ ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಒಂದೇ ಪಾನಿ ಇದೆ, 10.5 ಎಕರೆ. ಇದೇನು ನೋಡಿ, ಗಿಡಗಳೆಲ್ಲ ಬಿಡ್ಕೊಂಡಿದೆಯಲ್ಲ, ಗಿಡಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಈ ಕಡೆ ಏನಿದೆ ಅದು ಮಾತ್ರ. ನಿಮ್ಗೆ ಆಲ್ರೆಡಿ ಒಂದು ಕಡೆ ತುಂಬಾ ಚೆನ್ನಾಗಿದೆ. ನಿಮಗೆ ನೋಡಿ ಇದೆಲ್ಲ ಹತ್ತಿರದಲ್ಲಿ ಲೈನ್ ವ್ಯವಸ್ಥೆನೂ ಕೂಡ ಇದೆ ನೋಡಿ. ಇಲ್ಲಿ ಮಾಮೂಲಿ ನಿರಂತರ ಜ್ಯೋತಿ 24 hours ಕರೆಂಟು ಕೂಡ ಹೋಗಿದೆ ಜಮೀನು ಒಳಗಡೆ. ನಿಮಗೆ ಬಾವಿ ಲೈನು ಬೇಕು ಅಂದ್ರೂ ನೋಡಿ 2-3 ಲೈನ್ ಇದೆ. ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಬಾವಿ ಲೈನು ಕೂಡ ಇದೆ. ನಿರಂತರ ಜ್ಯೋತಿ 24 hours ಕರೆಂಟ್ ಇದೆಯಲ್ಲ, ಅದೂ ಇದೆ ಜಮೀನು ಒಳಗಡೆ. ನೋಡಿ ಸರ್, ಅಲ್ಲಿ ಟವರ್ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ. ಒಳ್ಳೆ ಜಾಗ ಸರ್, ತುಂಬ ಚೆನ್ನಾಗಿದೆ ಜಾಗ ಕೂಡ. ನೋಡಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಪೋಲ್ಟ್ರಿ ಫಾರ್ಮ್ ಮಾಡೋರ್ಗಂತೂ ಒಳ್ಳೆ ಅದ್ದೂರಿ ಜಾಗ. ನೀವು ಯಾವ ಕಡೆಯಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕಾದ್ರೂ ಮಾಡ್ಬೋದು. ನಿಮಗೆ ಹೆಚ್ಚು ಕಮ್ಮಿ ರೋಡ್ ಫೇಸಿಂಗೇ 1 ಕಿಲೋಮೀಟ್ರ್ ಇದೆ. ರೋಡ್ ಫೇಸಿಂಗ್ ನಿಮಗೆ ಡಾಂಬರು ನಿಮಗೆ ಆವಾಗಲೇ ತೋರಿಸ್ತಾನಲ್ಲ ಆ ಡಾಂಬರ್ಗೆ 1 ಕಿಲೋಮೀಟ್ರ್ ಇದೆ. ಆ ಡಾಂಬರು ಇನ್ನೊಂದು ಪಕ್ಕದ ವಿಲೇಜ್ಗೆ ಹೋಗುತ್ತೆ. ಗುಂಡ್ಲುಪೇಟೆ, ಮೈಸೂರು, ಊಟಿ ನ್ಯಾಷನಲ್ ಹೈವೇಯಿಂದ ಕರೆಕ್ಟಾಗಿ ಜಾಗಕ್ಕೆ 10 ಕಿಲೋಮೀಟ್ರ್ ಅಂತರದಲ್ಲಿದೆ. ನೋಡಿ ಸರ್, ಬೇಕು ಅಂದರೆ ಬೇಕಾದ್ರೆ ಒಂದು 3 ಜನ 4 ಜನ ಬೇಕಾದ್ರೆ ಪಾರ್ಟ್ನರ್ ತೊಗೊಂಡು ಬೇಕಾದ್ರೆ ನೀವು ಅಗ್ರಿಕಲ್ಚರು ಕೂಡ ಮಾಡ್ಕೋಬೋದು. ಸಾಯಿಲು ಕೂಡ ತುಂಬ ಚೆನ್ನಾಗಿದೆ. ಅತಿ ಬ್ಲ್ಯಾಕ್ ಸಾಯಿಲಲ್ಲ ನೋಡಿ, ಈ ಥರ ಇದೆ ಸಾಯಿಲು. ಇದರಲ್ಲಿ ನಿಮಗೆ ಅಡಿಕೆ ಮತ್ತು ತೆಂಗು ಸೂಪರಾಗಿ ಬರುತ್ತೆ. ಅಡಿಕೆ, ತೆಂಗು ಒಳ್ಳೆ ಸೂಪರಾಗಿ ಬರುತ್ತೆ. ಆಮೇಲೆ ಇದು ನಿಮಗೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ, ತುಂಬ ಚೆನ್ನಾಗಿದೆ ವಾಟರ್ ಬೆಲ್ಟು.
ಇಲ್ಲೆಲ್ಲ ನಿಮಗೆ ಒಂದು 150-200 ಅಡಿಗೆ ನೀರು ಸಿಗುತ್ತೆ ನಿಮಗೆ, ಭಯಂಕರ ನೀರು. ವಾಟರ್ ಬೆಲ್ಟ್ ಎಲ್ಲ ಅಂತ ಅಷ್ಟು ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಒಂದು 150-200 ಅಡಿಗೆಲ್ಲ ನಿಮಗೆ ಭಯಂಕರ ನೀರು ಸಿಗುತ್ತೆ ಜಾಗ. ಇಲ್ಲಿ ತೊಗೊಳೋರ್ಗೆ ಏನು ಬೆನಿಫಿಟು ಅಂದರೆ 10 ಎಕರೆ ಆರ್ ಟಿ ಸಿ ಇದೆ, 3 ಎಕರೆ ಖರಾಬಿದೆ. ಖರಾಬಿಗೆ ಏನು ಅಮೌಂಟ್ ಇಲ್ಲ, ಆರ್ ಟಿ ಸಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. ಡೈರೆಕ್ಟು 1 or 2 ಸೆಟ್ಟಿಂಗ್ ಇರುತ್ತೆ. ಪಿತ್ರ ಇದೆ ಆಸ್ತಿ ಸರ್. ಇದೇನರ ಡಾಂಬರ್ ತೋರಿಸ್ತಾ ಇದೆ ನೋಡಿ. ಈ ಡಾಂಬರ್ ಟಚ್ಗೆ 1 ಕಿಲೋಮೀಟ್ರ್ ಬರುತ್ತೆ ನಿಮಗೆ ಇದು. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ 1 or 2 ಸೆಟ್ಟಿಂಗ್ ಕೊಡೋಣ. ಪೋಲ್ಟ್ರಿ ಫಾರ್ಮಿಗೆ ಮಾತ್ರ ಹೇಳಿ ಮಾಡಿದಂಥ ಜಾಗ. ಕೋಳಿ ಫಾರ್ಮ್ ಮಾಡೋಕ್ಕೆ ಒಳ್ಳೆ ಶುದ್ಧವಾಗಿರೋ ಜಾಗ. ನೀವು ಯಾವ ಕಡೆಯಿಂದ ಬೇಕಾದ್ರೆ ಮಾಡ್ಕೋಬೋದು. ಜಾಗನೂ ಕೂಡ ಒಳ್ಳೆ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನೋಡಿ ಸರ್, ಸಾಯಿಲ್ ಬಂದು ಈ ಥರ ಬರುತ್ತೆ. ಪಕ್ಕ ಜಮೀನು ಕಲ್ಟಿವೇಷನ್ ಮಾಡಿದಾರಲ್ಲ ಈ ಥರ ಬರುತ್ತೆ ಸಾಯಿಲು. ನೋಡಿ, ಪಕ್ಕ ಜಮೀನವೆಲ್ಲ ಬಾಳೆ ಹಾಕಿದ್ದಾರೆ. ಸೇಮ್ ಇದೇ ಥರ ಬರುತ್ತೆ ಸಾಯಿಲು. ನಿಮಗೆ ಅತಿ ಬ್ಲ್ಯಾಕ್ ಬರೋಲ್ಲ. ಬ್ಲ್ಯಾಕು ಮತ್ತು ಮರಳು ಮಿಕ್ಸು ತುಂಬ ಚೆನ್ನಾಗಿದೆ ನೋಡಿ.